ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಯ್ಯೋ, ಲಕ್ಷ್ಮಿ ಬಾ ಅಂದರೆ ಬಂದ್ಬಿಡ್ತಾಳಾ? ಅದೇ ಹ್ಯಾಂಗ್ ಓವರಲ್ಲಿ ಇದೆಯಲ್ಲ ಸೀತಾ. ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯ್ತು? ಹಬ್ಬಬ್ಬಾ, ಹಬ್ಬ ಅಂದರೆ ಇದೇ ಕಣೆ. ಯುಗಾದಿ ಆದಮೇಲೆ ಬರೋ ಹಬ್ಬನೇ ವರಮಹಾಲಕ್ಷ್ಮಿ ಹಬ್ಬ. ಹೌದು, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೀಗೆ. ನಾವು ಕೂಡ ಇವತ್ತು ಸಖತ್ ಗ್ರ್ಯಾಂಡಾಗಿ ಮಾಡಿದ್ವಿ ಗೊತ್ತಾ? ನಾವು ಕೂಡ ಅಷ್ಟೇ ಕಣೆ, ಡಬ್ಬಲ್ ಸೂಪರು. ಬೆಳ್ಳಿ ಕಳಸ, ಬೆಳ್ಳಿ ಲಕ್ಷ್ಮಿ, ವರಮಹಾಲಕ್ಷ್ಮಿ ನಮ್ಮ ಮನೇಲೇ ಇದ್ದಾಳೆ. ನಾವು ಆ ಕಳಶದಲ್ಲಿ ಅಕ್ಕಿ ಹಾಕಿದ್ವಿ. ಅಕ್ಕಿ ಅಷ್ಟೇ ಅಲ್ಲ, ಗೋಡಂಬಿ, ದ್ರಾಕ್ಷಿ, ಖರ್ಜೂರು. ಯಾಕಂದ್ರೆ ಲಕ್ಷ್ಮಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬಾನೇ ಇಷ್ಟ. ಪೂಜೆ ಮುಗಿಯೋವರೆಗೂ ಆರಾಮಾಗಿ ತಿಂತ ಕೂತಿರ್ತಾಳೆ. ಅಯ್ಯೋ, ನಿಂಗೆ ಒಂದು ವಿಷಯ ಗೊತ್ತಾ? ನಾನು ಡ್ರೈ ಫ್ರೂಟ್ಸ್ನ ದುಬೈಯಿಂದ ತರಿಸಿದ್ದೆ ಕಣೆ. ಒಳ್ಳೆ ವೆರೈಟಿ, ಒಳ್ಳೆ ಕ್ವಾಲಿಟಿ, ಕಾಸ್ಟ್ಲಿ ಅಷ್ಟೇ. ಮತ್ತೆ ದೇವ್ರಿಗೆ ಕಳ್ಸಿದ ಮೇಲೆ ತೆಂಗಿನಕಾಯಿ ಇಟ್ಟಿದ್ಯಾ? ಹೂ ಕಣೆ, ತಲೆಯಷ್ಟು ದೊಡ್ಡ ಗಾತ್ರದ್ದು ತೆಂಗಿನಕಾಯಿ ತಿಪ್ಟೂರಿಂದ ತರಿಸಿದ್ದೆ. ಅದಕ್ಕೂ ಕೂಡ ಅಲಂಕಾರ ಮಾಡಿದ್ದೆ. ಅರಿಶಿನ, ಕುಂಕುಮ, ಕಣ್ಣು, ಮೂಗು ಎಲ್ಲ ಇಟ್ಟಿದ್ದೆ. ಅಷ್ಟೇ ಯಾಕೆ, ಈ ಕಳ್ಸಕ್ಕೂ ಕೂಡ ಸೀರೆ ಉಡ್ಸಿದ್ದೆ. ಹೊಸ ಸೀರೆ ತರಿಸಿದ್ದೆ ನೋಡು, ಇದು ಕೂಡ ಹೊಸ ಸೀರೆನೇ. ಹೌದಾ? ಏನು ಗೊತ್ತಾ, ಕಳ್ಸಕ್ಕೆ ಸೀರೆ ಹುಡ್ಸೋದು ಬಹಳ ಕಷ್ಟ ಕಣೆ. ನಮ್ಮ ಮನೆಗೆ ಬಂದವರೆಲ್ಲ ಸೀರೆನೇ ನೋಡ್ತಾ ಕೂತ್ಕೊಂಡಿದ್ರು. ಇದು ಒರಿಜಿನಲ್ ರೇಷ್ಮೆ ಸೀರೆನಾ, ಎಲ್ಲಿಂದ ತಗೊಂಡು, ಎಷ್ಟು ಬಿತ್ತು ಅಂತೆಲ್ಲ ಕೇಳಿದ್ರು. ನಾನು ಸುಮ್ಮನೆ ಇದ್ನಾ, 50,000 ರೂಪಾಯಿ ಅಂತ ಹೇಳಿದೆ. ನಾನು ಅಷ್ಟೇ ಕಣೆ, ಕಾಸ್ಟ್ಲಿ ಸೀರೆನೇ ತರಿಸಿದ್ದೆ. ಯಾಕೆ ಗೊತ್ತಾ, ಹೆಂಗೂ ಪೂಜೆ ಮುಗಿದ್ಮೇಲೆ ನಾವೇ ತಾನೇ ಉಟ್ಕೊಳ್ಳೋದು. ನಮ್ಮ ಯಜಮಾನ್ರಿಗೆ ಪುಸ್ಲಾಯಿಸಿ 2 ಲಕ್ಷ ಸೀರೆ ಇಸ್ಕೊಂಡಿದ್ದೆ. ಆಮೇಲೆ ಹಬ್ಬ ಎಲ್ಲ ಆದ್ಮೇಲೆ ಗಂಡನ ಕೈಯಲ್ಲಿ ಕಂಕಣ ದಾರ ಕಟ್ಟಿಸ್ಕೋಬೇಕಲ್ವಾ? ಪುರೋಹಿತರು ಹೇಳ್ತಾರೆ 12 ಎಳೆನೇ ಇರಬೇಕು, 12 ಗಂಟೆ ಆಗಿರಬೇಕು, ಸ್ವತಃ ಗಂಡನ ಹತ್ರನೇ ಕಟ್ಸ್ಕೋಬೇಕು ಅಂತ. ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಯಜಮಾನ್ರು ಕಟ್ಟಕ್ಕೆ ಕಾಯ್ತಾ ಇರ್ತಾರೆ. ನನ್ನ ಕೈ ಹಿಡಿದ್ರೆ ಸಾಕು, ಬರೀ 2 ಗಂಟೆ ಹಾಕಕ್ಕೆ 1/4 ಗಂಟೆ ತಗೋತಾರೆ. ಯಾಕಷ್ಟೊತ್ತು? ಏನಾದ್ರು ಐ ಪ್ರಾಬ್ಲಮಾ? ಅಯ್ಯ, ಐ ಪ್ರಾಬ್ಲಮ್ ಅಲ್ಲ, ಲವ್ ಪ್ರಾಬ್ಲಮ್ಮು. ಅವ್ರು ನನ್ನ ಕೈ ಹಿಡಿದ್ರೆ ಅವ್ರಿಗೆ ಜುಮ್ ಅನಿಸಿ ಅಲ್ಲೇ ಸವರ್ತಾ ಮಜಾ ತಗೊಳ್ತಾ ಇರ್ತಾರೆ. ಏಯ್, ದೇವ್ರ ಮುಂದೆನೇ ಇದನ್ನೆಲ್ಲ ಮಾಡೋದಾ? ಸಿಕ್ ಬರಲ್ವೇನೆ ದೇವ್ರಿಗೆ? ಅಯ್ಯೋ, ಏನು ಮಾಡಲಿ, ಬೇಡ ಅಂದರೆ ಬಿಡೋದೇ ಇಲ್ಲ. ನನ್ನ ಗಂಡ ತುಂಬ ತುಂಟ ಕಣೆ. ಅದು ಶಾಸ್ತ್ರಿಗಳು ಗಂಟೆ ಆಡಿಸ್ದಾಗಷ್ಟೇ ಬೇಗ ಕಟ್ತಾರೆ, ಇಲ್ಲಾಂದರೆ ಬಿಡೋದೇ ಇಲ್ಲ. ಹೋಗ್ಲಿ ಬಿಡು. ದೇವರಿಗೆ ಕಳಸ ಇಟ್ಟಿರ್ತೀವಿ, ಮಂಟಪ ಸೆಟ್ ಮಾಡಿರ್ತೀವಿ, ಅದಕ್ಕೆ ಬಾಳೆ ಕಂಬನೂ ಇಟ್ಟಿರ್ತೀವಿ. ಈ ಪೂಜೆ ಆದಮೇಲೆ ತೆಗೆದಿಡಬೇಕು, ಬೆಳ್ಳಿ ಬಂಗಾರನ ಜೋಪಾನವಾಗಿ ಇಡಬೇಕಾಗಿರುತ್ತೆ ಕಣೆ. ಹೌದು ಕಣೆ, ಎಲ್ಲ ಕೆಲಸನೂ ನಾನೇ ಮಾಡಬೇಕು. ನಮ್ಮ ಮನೆಯವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಾವು ಈ ಸತಿ ಕಳ್ಸನ ಮತ್ತು ಲಕ್ಷ್ಮಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿ ಗೊತ್ತಾ? ಹೊಸ ನೋಟ್ಗಳನ್ನ ತಗೊಂಡು ಬಂದಿದ್ದೆ. ಅದನ್ನೆಲ್ಲ ಹಾರ ಮಾಡಿ 1 ಲಕ್ಷ ರೂಪಾಯಿ ಹಾರ ಹಾಕಿದ್ದೆ ಲಕ್ಷ್ಮಿಗೆ. ಹೌದಾ? ನಾನು ಅಷ್ಟೇ, ನೆನ್ನೆನೆ ಬ್ಯಾಂಕಿಗೆ ಹೋಗಿ 2 ಲಕ್ಷ ರೂಪಾಯಿ ಹೊಸ ನೋಟನ್ನ ಲಕ್ಷ್ಮಿ ಮುಂದೆ ಇಟ್ಬಿಟ್ಟೆ. ಅದು ಮುಂದಿನ ವರ್ಷ ಡಬಲ್ ಆಗಲಿ ಅಂತ ಬೇಡ್ಕೊಂಡೆ ಗೊತ್ತಾ? ಇರ್ಬೋದೇನೋ. ಈ ಲಕ್ಷ್ಮಿಗೆ ತುಂಬ ಒಬ್ಬಟ್ಟು ಇಷ್ಟ ಅಂತ ಅಂದ್ಬಿಟ್ಟು ಎಷ್ಟು ಥರ ಮಾಡಿದೆ ಗೊತ್ತಾ? ಕಾಯಿ ಒಬ್ಬಟ್ಟು, ಬಾದಾಮ್ ಒಬ್ಬಟ್ಟು, ಕ್ಯಾರೆಟ್ ಒಬ್ಬಟ್ಟು, ಆಮೇಲೆ ತುಪ್ಪದ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಎಲ್ಲ ಮಾಡಿದ್ದೆ. ನಾನು ಕೂಡ ಖರ್ಜೂರದ ಒಬ್ಬಟ್ಟು ಮಾಡಿದೆ ಗೊತ್ತಾ? ಎಷ್ಟು ಚೆನ್ನಾಗಿತ್ತು. ನೈವೇದ್ಯಕ್ಕೆ ಇಟ್ಟು ಕೂಡ್ಲೇನೆ ಫೋಟೋದಲ್ಲಿದ್ದ ಲಕ್ಷ್ಮಿ ಕೂಡ ನಗ್ತಾ ಇದ್ಲು. ಲಕ್ಷ್ಮಿಗೆ ತುಂಬಾನೇ ಖುಷಿ ಆಯಿತು ಅಂತ ಅನಿಸುತ್ತೆ. ಆಮೇಲೆ ಅಕ್ಕಪಕ್ಕದ ಜನರಿಗೆ 4 ಜನಕ್ಕಂತ ಅರ್ಶಿನ ಕುಂಕುಮ ಕರೆದ್ರೆ 30-40 ಜನ ಬಂದ್ಬಿಡೋದಾ? ಅಯ್ಯೋ, ಬಂದ್ರಲ್ಲ ಅಂತ ಅಂದ್ಬಿಟ್ಟು ಉಪಚಾರ ಮಾಡಿ ಕಳಿಸ್ದೆ. ನಾನು ಕರೆದಿದ್ದು 30 ಜನಕ್ಕಷ್ಟೇ, ಆದರೆ ಬಂದಿದ್ದು 60 ಜನ ಲೇಡೀಸು. ನನಗಂತೂ ಸಾಕಾಗಿ ಹೋಯ್ತು. ಬಂದವ್ರಿಗೆಲ್ಲರಿಗೂ ರೇಷ್ಮೆ ಸೀರೆ, ಸಣ್ಣ ಗಿಫ್ಟು ಎಲ್ಲ ಕೊಟ್ಟೆ. ತುಂಬ ಖುಷಿಯಾದರು. ನಮ್ಮ ಯಜಮಾನರು ಅಷ್ಟೇ, ಎಲ್ಲರಿಗೂ ಖುಷಿಯಾಗಿ ಅಲ್ಲೇ ಮಾತಾಡಿಸ್ತಾ ನಿಂತಿದ್ರು. ಲೇ, ಅಂಥ ಕಡೆಗೆಲ್ಲ ಗಂಡಸರನ್ನ ರೂಮಿಂದ ಆಚೆಗೂ ಬಿಡಬಾರ್ದು ಕಣೆ. ಏನಾದರೂ ಅಕ್ಕಪಕ್ಕದವ್ರಿಗೆ ಲೈನ್ ಹೊಡೆದ್ಬಿಟ್ಟು ಲವ್ ಸೆಟ್ ಮಾಡ್ಕೊಂಡ್ರೆ ಏನೇ ಮಾಡ್ತೀಯಾ? ಅದು ನಿಜಾನೇ ಬಿಡು. ನಾನು ಬಂದವ್ರಿಗೆಲ್ಲರಿಗೂ ಬೆಳ್ಳಿ ಉಂಗುರ ಗಿಫ್ಟ್ ಕೊಟ್ಟೆ. ಅಯ್ಯೋ, ನಾನು ಬಂಗಾರದೇ ಕೊಟ್ಟೆ. ಹಲೋ, ನಮ್ಮ ಅಜ್ಜಿ ಅವ್ರದಾ? ನಮ್ಮ ಅಜ್ಜಿ ತೀರ್ ಹೋಗಿ 1 ವರ್ಷ ಆಯಿತು. ವೈಕುಂಠ ನಾಳೆ ಬೀಳುತ್ತಾ? ಸರಿ, ಆಮೇಲೆ ಮಾಡ್ತೀನಿ. ಸಾರಿ ಕಣೆ ಸೀತಾ. ಅಲ್ಲ ಗೀತಾ,
ಹಂಗಿದ್ರೆ ನೀನು ಹಬ್ಬ ಮಾಡಿಲ್ಲ ಅನ್ನಂಗಾಯ್ತು. ಸುಳ್ಳು ಬೇರೆ ಹೇಳ್ದಾ? ಇನ್ನೇನು ಮಾಡಲಿ ಸೀತಾ, ನಮ್ಮ ಅಜ್ಜಿ ಇನ್ನೇನು ಹಬ್ಬಕ್ಕೆ 2 ದಿನ ಇತ್ತು, ಅವಾಗೆ ತೀರ್ಕೊಂಡ್ಬಿಟ್ರು. ಗೀತಾ, ನಿಂಗೊಂದು ವಿಷಯ ಗೊತ್ತಾ? ಏನು? ನಾನು ಕೂಡ ಸುಳ್ಳು ಹೇಳ್ದೆ. ನಾನು ಹಬ್ಬ ಮಾಡೇ ಇಲ್ಲ. ನಮ್ಮ ಯಜಮಾನ್ರು ಊರಿಗೆ ಹೋಗಿ ಇನ್ನೂ ಬಂದೇ ಇಲ್ಲ ಕಣೆ. ಬರ್ದೆ ಹೋದ್ರೆ ಏನಂತೆ, ಹಬ್ಬ ಮಾಡ್ಬೋದಾಗಿತ್ತಲ್ವಾ? ಕೈಗೆ ಕಂಗಡ ಕಟ್ಟೋರು ಯಾರಿದ್ದಾರೆ? ಇದಾರಲ್ಲ, ಯಾರು? ನಿಮ್ ಎದುರು ಮನೆ ಅಂಕಲು. ಟ್ರೆಂಡಿಂಗ್ ಸೂಪರ್ ಸ್ಟಾರ್